ಹಾರ್ಟ್ ಅನ್ನೋ ಅಡ್ಡಾದಲ್ಲಿ ನಮ್ಮ ಶಿವಣ್ಣ ಅವರ ಹಾಡಿಗೆ ಲವ್ ಅನ್ನ ಲಾಂಗ್ ಇಟ್ಕೊಂಡ್ ಬಂದಿರುವಂತಹ ನಮ್ಮ ಅರ್ಚಿಶ್ ಅವ್ರಿಗೆ ಬರಲಿ ಚಪ್ಪಾಳೆ. ಸೆಂಚುರಿ ಸ್ಟಾರ್ ಶಿವಣ್ಣ ಅವರ ಸಂತ ಸಿನಿಮಾದ ಹಾಡು ಇದು. ಈ ಹಾರ್ಟ್ ಅನ್ನೋ ಅಡ್ಡ ಹಾಡು ಜನಿಯಜ್ಜಿ ಈ ಹುಡುಗಿ ಚೆನ್ನಾಗಿ ಹಾಡ್ತಾ ಇದ್ಲು. ಅಲ್ಲಿ ಸೋಫಾ ಅನ್ನೋ ಅಡ್ಡದಲ್ಲಿ ಒಂದು ನೋಡಿ, ಇವನಿಗೆ ಏನಾದ್ರೂ 2 ವೈರ್ ಇಟ್ರೆ ಕರೆಂಟೇ ತೆಗಿಬಹುದು. ಅಷ್ಟು ಅವನು ಅಲ್ಲಿ ಏ ಏ ಏ ಏ ಅಂತಿರ್ತಾನೆ ಅವನು. ಏನಾಗತ್ತೆ ಅವಾಗ ವಿಷ್ಣು ನಿನಗೆ? ಯಾಕೋ? ನಂಗೆ ಅದು ಫೇವರೇಟ್ ಡ್ಯಾನ್ಸ್. ಯಾವುದು? ಸಿಲ್ಲಿ ಡ್ಯಾನ್ಸಸ್. ಲೇ ಸಾಲ್ಸಾ, ಬಿ ಬಾಯಿಂಗ್, ಹಿಪ್ ಹಾಪ್, ಜೆ ಸ್ಟೈಲ್ ಎಲ್ಲ ಕೇಳಿದೀನಿ. ಇದಾದ್ ಸರ್ ಸಿಲ್ಲಿ ಡ್ಯಾನ್ಸು? ಯಾವ್ದು ಸಿಲ್ಲಿ ಡ್ಯಾನ್ಸ್ ಬಾರೇಲಿ? ಏನದು ಸಿಲ್ಲಿ ಡ್ಯಾನ್ಸ್? ನಿನ್ನ ಏನ್ ಹಂಗಂದ್ರೆ? ಸಿಲ್ಲಿ ಡ್ಯಾನ್ಸ್ ಅಂದ್ರೆ ನಾನು ಹೇಗ್ ಮಾಡ್ತೀನೋ ಆ ತರ ಸಿಲ್ಲಿ ಆಗಿ ಮಾಡೋದು. ನಿನ್ ಪ್ರಕಾರ ಸಿಲ್ಲಿ ಅಂದ್ರೆ ಏನು? ಸಿಲ್ಲಿ ಅಂದ್ರೆ ಹೇಗೋ ಇರೋದು. ಕರೆಕ್ಟ್ ಆಗಿ ಹೇಳ್ದ. ಅವನು ಬಗ್ಗೆ ಅವನು ಕರೆಕ್ಟ್ ಆಗಿ ತಿಳ್ಕೊಳ್ಳೋದಿಲ್ಲ. ಹೆಂಗೋ ನಾವ್ ಅದನ್ನ ಫ್ರೀ ಸ್ಟೈಲ್ ಅಂತ ಹೇಳ್ತೀವಿ, ಅವನು ಅದನ್ನ ಸಿಲ್ಲಿ ಡ್ಯಾನ್ಸ್ ಅಂತ ಹೇಳ್ತಾನೆ. ಅರ್ಚಿಶಾ, ಅವ್ರ ಡ್ಯಾನ್ಸ್ ಸಿಲ್ಲಿ ಆಗಿತ್ತು ಕಣೆಮ್ಮ. ನಿನ್ ಸಾಂಗ್ ಸೂಪರ್ ಆಗಿತ್ತು. ಓಕೆನಾ? ಥ್ಯಾಂಕ್ ಯು. ಬಿಪಿ ಸರ್. ಅರ್ಚಿಶಾ, ಹಾ ಸರ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಪವರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸರ್. ಇಂದು ಅವರ ಒಂದು ಮೆಂಟರ್ಶಿಪ್ ಅಲ್ಲಿ ಯು ಆರ್ ರಿಯಲಿ ಡೂಯಿಂಗ್ ವೆಲ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಸೆಲೆಬ್ರೇಟ್ ಮಾಡಿಬಿಟ್ರು. ಹಾಡಿ ಸೆಲೆಬ್ರೇಷನ್ ಏನ್ ಕೊಡ್ತೀವಿ? ಗೋಲ್ಡನ್ ಬಜರ್ ಕೊಡ್ತೀವಿ. ಜಿ.ಕೆ. ವೆಂಕಟೇಶ್ ಸರ್ ಅವರು ಅದ್ಭುತವಾಗಿ ಸಂಗೀತ ಸಂಯೋಜನೆ ಮಾಡಿದಂಥ ಹಾಡುಗಳು. ದೊಡ್ಡ ಮನೆ ವೈಭವದಲ್ಲಿ ಈ ಹಾಡಿಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಇವತ್ತು ಗುರುಪ್ರಸಾದ್ ಹಾಡಿದರೆ. ವಿ ಪಿ ಸರ್, ನಿಮ್ಗೆ ಹೇಗೆ ಅನಿಸ್ತೀವಿ ಪರ್ಫಾರ್ಮೆನ್ಸ್? ಗುರುಪ್ರಸಾದ್ ಎಂಥ ಶ್ರೇಷ್ಠವಾದಂಥ ಹಾಡು. ನಿಜವಾಗಿ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪದದಲ್ಲಿ ಕೂಡ ಅಣ್ಣವರು ಕಾಣ್ತಾರೆ. ವಿಶೇಷತೆ ಏನಂದರೆ ನಮ್ಮ ಅದೃಷ್ಟ ಪರಿವಾರದ ಸದಸ್ಯರು ಈ ಕಾರ್ಯಕ್ರಮದೊಂದಿಗೆ ಬಹಳ ಒಂದು ನಂಟನ್ನೇ ಬೆಳೆಸ್ಕೊಂಡಿದ್ದಾರೆ. ಅವರೆಲ್ಲರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗ್ತಾ ಇದೆ, ನಮ್ಮೆಲ್ರಿಗೂ ಸಿಗ್ತಾ ಇದೆ. ಹಾಗಾಗಿ ಬಹಳ ಸುಂದರವಾದಂಥ ಪ್ರಯತ್ನ, ಬಹಳ ಚೆನ್ನಾಗಿ ಹಾಡಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್. ಕಸ್ತೂರಿ ನಿವಾಸದ ಹಾಡು ಸ್ಟಾರ್ಟ್ ಮಾಡಿದ ತಕ್ಷಣವೇ ಆ ಸಿನಿಮಾ ಕ್ಲೈಮ್ಯಾಕ್ಸ್ ನೆನಪಾಗ್ಬಿಡುತ್ತೆ. ಆ ಕ್ಲೈಮ್ಯಾಕ್ಸು ಅದೇನೋ ಅದ್ರ ಜೊತೆ ಒಂದು ನಂಟಾಗ್ಬಿಟ್ಟಿದೆ ಆ ಕಥೆ ಜೊತೆನಲ್ಲಿ. ಈ ಫೋಟೋನ ನೋಡಿದ್ರೆ ಅಣ್ಣವ್ರ ಜೊತೆ ಪಾರಿವಾಳ ಇದೆ, ಅದೇ ಅವರು ಹೆಗಲ್ ಮೇಲೆ ಕೂತ ಮೇಲೆ ಅದೊಂದು ಸೂಪರ್ ಸ್ಟಾರ್ ಥರ ಕಾಣ್ತದೆ. ಆ್ಯಂಡ್ ಥ್ಯಾಂಕ್ ಯು ಮಗ, ನೀನು ಈ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಸಿಂಬಾಲಿಕಲಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೂಡ ರೆಂಡರ್ ಮಾಡಿದೆ, ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಜನಿಯಾಜಿ. ಮಹಾಗುರುಗಳೇ, ಒಳ್ಳೆ ಆಯ್ಕೆ ಕಣಯ್ಯ. ಇನ್ಮೇಲೆ ನೀನು ಇಂಥ ಹಾಡುಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಜನಕ್ಕೆ ಸ್ವಲ್ಪ ಗೊತ್ತಿರಬೇಕು. ಯಾಕಂದ್ರೆ ನಿನ್ನ ಬಗ್ಗೆ ತುಂಬಾ ನಿರೀಕ್ಷೆ ಇದೆ ಹೊರಗಡೆ ಕನ್ನಡ ನಾಡಿನಲ್ಲಿ. ಆಕ್ಚುಲಿ ಇದೊಂದು ಯಾವ ತರದ ಹಾಡು ಅಂದ್ರೆ ಈ ಸಾಧಕರ ಅಂತರಂಗದ ಗೀತೆ. ಇವೆಲ್ಲ ಕಾವ್ಯಮಯವಾಗಿ ನಾನು ಸಾಧಿಸ್ತಾ ಇದ್ದೀನಿ, ಸಹಿಸ್ತಾ ಇದ್ದೀನಿ ಅನ್ನೋ ಮೆಸೇಜ್ ಕೊಡುವ ಗೀತೆ ಇದು. ಅದನ್ನೇ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ಒಂದು ವಸ್ತುನಿಟ್ಕೊಂಡು ಅವರು ತಮ್ಮ ಅಂತರಂಗವನ್ನು ಹೇಳ್ಕೊಂಡಿದ್ದಾರೆ. ಇದರ ಸಾರಾಂಶ ಏನು ಅಂದರೆ, ಸಾಧ್ಯ ಪ್ಲಸ್ ಸಾಧಕ ಈಸ್ ಈಕ್ವಲ್ ಟು ಸಾಧನೆ. ಮೊದಲು ಸಾಧ್ಯ ಅಂದ್ಕೊಂಡ್ರೆ ಸಾಧನೆ ಇರುತ್ತೆ, ಅದನ್ನೇ ಸಾಧಿಸೋರಿಸಿರೋದು. ಈ ಹಾಡಿನ ತಾತ್ಪರ್ಯನೇ ಅದು. ಓಕೆ, ಈಗ ಶಿವಣ್ಣ ಅವರನ್ನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ದೊಡ್ಡ ವ್ಯಕ್ತಿ ಒಬ್ರು ಬರ್ತಾ ಇದಾರೆ ಅಣ್ಣ. ತುಂಬಾ ದೊಡ್ಡ ಟ್ಯಾಲೆಂಟ್ ಅಣ್ಣ. ಇವ್ರಿಗೆ ಯಾರನ್ನ ನೋಡಿದ್ರು ಅಡ್ಡಿಲ್ಲ, ಆದ್ರೆ ನಗ್ತಾನೇ ಇರ್ಬೇಕು, ಮಾತಾಡ್ತಾನೇ ಇರ್ಬೇಕು. ಈಗ ಅವಳ ಮನ್ಸಲ್ಲಿ ನಾನು ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅನ್ನೋದು ಯೋಚನೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಲೆಟ್ಸ್ ವೆಲ್ಕಮ್ ನಮ್ಮ ಪುಟಾಣಿ ಮುದ್ದು ತಾರೆ ಶ್ರೀ ಸಾನಿಧ್ಯ. ಅಲ್ಲ, ನಮ್ಮ ಪುಟಾಣಿ ಮುದ್ದು ತಾರೆ ಕುಶಿಕ್ ಪಕ್ಕದಲ್ಲಿ ಕೂತಿರೋಂತ ಶ್ರೀ ಸಾನಿಧ್ಯ. ಓ ಮೈ ಗಾಡ್, ಶ್ರೀ ಸಾನಿಧ್ಯ ಬೇಬಿ. ಶಿವಣ್ಣ ಬಂದಿದ್ದಾರೆ, ಹಾಯ್ ಹೇಳಲ್ವಾ? ಹಾಯ್ ಸರ್. ಮ್ಯಾಮ್ ಬಂದಿದ್ದಾರೆ. ಹಾಯ್ ಮ್ಯಾಮ್.
ಸರಿ ನಮ್ಗೆಲ್ಲ ಫ್ಲೈ ಕಿಸ್ ಕೊಡ್ತೀವಿ, ಶಿವಣ್ಣಗೊಂದು ಫ್ಲೈ ಕಿಸ್ ಕೊಡ್ಬೇಕಲ್ವಾ ನೀನು? ಆ ಕಡೆ ಈಗ ನೀನ್ ಯಾರಾಗ್ ಬಂದಿರೋದು? ನಾನು ಶಿವಣ್ಣ ತರ ಬಂದಿದ್ದೀನಿ. ಅಮ್ಮ, ಶಿವಣ್ಣ ತರ ಬಂದಿದೆ ಅಂತೆ. ಇದು ಯಾವ ಗೆಟಪ್ ಇದು ಗೊತ್ತಾಗಿಲ್ವಲ್ಲ? ಇದು ನೋ ಪ್ರಾಬ್ಲಮ್ ಗೆಟಬಲ್ ಬಂದಿದ್ದೀನಿ. ಓಹೋ, ಈಗ ಶಿವಣ್ಣ ಯಾರಂತ ಗೊತ್ತು ತಾನೆ ನಿಂಗೆ? ಗೊತ್ತು. ಯಾರು? ಅವರು ಪುನೀತ್ ಮಾಮ ಇದ್ದಾರಲ್ಲ, ಅವರ ಅಣ್ಣ. ಓಹೋ, ಪರಿಚಯ ಇದೆಯಾ ನಿಂಗೆ ಅವ್ರದ್ದು? ಮಾತಾಡ್ಸಿದ್ಯಾ ಶಿವಣ್ಣ ಹತ್ರ? ನಾನು ಯಾವತ್ತೂ ಮಾತಾಡ್ಸಿಲ್ಲ ಅವರನ್ನ. ಡಿಕೆಡಿಲಿ ನೋಡಿದ್ದೀನಿ. ಡಿಕೆಡಿಲಿ ಏನ್ ಮಾಡ್ತಾರ ಅವರು? ಡಿಕೆಡಿಲಿ ಅವರು ಜಡ್ಜಸ್ ಆಗಿ ಕೂತಿದ್ರು. ಓ, ಜಡ್ಜಸ್ ಆಗಿ ಅವ್ರು ಕೂತಿದ್ರು. ಏನ್ ಹೇಳ್ತಾರೆ ಶಿವಣ್ಣ ಜಡ್ಜ್ ಆಗಿ ಕೂತಾಗ ಡಿಕೆಡಿಯಲ್ಲಿ? ಯಾಕೋ ಅಂತಾರೆ. ವಕಾವ್ನವಳು ಯಾಕಾವ್ ಮಾಡ್ಬಿಟ್ಟಿದ್ದಾಳೆ. ಕೇಳು ಶಿವಣ್ಣ ಒಂದ್ಸಲಿ ವಕಾವ್ ಹೇಳಿ ಅಂತ ಹೇಳು. ಶಿವಣ್ಣ ಒಂದ್ಸಲಿ ವಕಾವ್ ಹೇಳಿ. ತುಂಬಾ ತರ್ಲೆ ಅಣ್ಣ ಇವಳು. ನಾನು ನಾಗವಲ್ಲಿ ಗೆಟಪ್ ಎಲ್ಲ ಹಾಕೊಂಡ್ ಬಂದಿದ್ದೆ. ನನ್ ನೋಡಿ ಭಯ ಪಡ್ತಾರೆ ಅಂದ್ರೆ ಕಾಮಿಡಿ ಮಾಡಿ ಹಾಕ್ಬಿಡ್ಲಣ್ಣ ಇವಳು. ಯಾರು ಭಯ ಇಲ್ಲ. ಹಂಗೆ ಅಣ್ಣ, ನಾನು ನಗೋ ಇದು ಇಲ್ಲ, ಎದ್ರುಕೊಳ್ಳೋದು ಇಲ್ಲ. ಅಲ್ಲ ಕಣೆ, ಶಿವಣ್ಣ ಎಲ್ಲ ಬಂದಿದ್ರೆ ಸ್ವಲ್ಪ ಮರ್ಯಾದೆ ಆದ್ರೂ ಉಳಿಸ್ಲಿ. ಒಂಚೂರು ಭಯ ಪಡೆ. ನಾನು ನೋಡಿ ಬೇಡ ಬೇಡ ಅಂತಾರೆ ಏನಾದ್ರು. ಬೇಡ 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 ಬೇಡ. ಶಿವಣ್ಣಂಗೆ ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೆ ಒಂಚೂರು ಭಯ ಪಡ್ರಿ, ಇಲ್ಲಾಂದ್ರೆ ನಾನು ಕಿರುವೆಳ್ಳಲ್ಲಿ ಆಡಿಸ್ತಾಳು. ನಾನು ಅವತ್ತು ಕೇಳಿಲ್ವಲ್ಲ, ಸಾರಿ ಆಯ್ತಾ ಅನುಷ್ಠಿ ಅಕ್ಕ? ಸಾನ್ನಿಧ್ಯ ಯು. ಈಗ ನೀನೇ ಕೇಳು ಶಿವಣ್ಣ ಹತ್ರ. ಶಿವಣ್ಣ, ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಶಿವಣ್ಣ ಸರ್ ಅಂತ ಕೇಳು. ಶಿವಣ್ಣ ಸರ್ ಹೆಂಗಿತ್ತು ಹಾಡು? ತುಂಬಾ ಸೂಪರ್ ಆಗಿತ್ತು ಶ್ರೀ ಸಾನ್ನಿಧ್ಯ, ಫಸ್ಟ್ ಥ್ಯಾಂಕ್ ಯು ಕ್ಲಾಸ್. ಸರ್. ನೀನು ಅಲ್ಲಿ ನಿಂತ್ಕೊಂಡು ಆಡೋದೇ ಒಂದು ದೊಡ್ಡ ಖುಷಿ. ಯಾಕಂದ್ರೆ ಇಷ್ಟು ದೊಡ್ಡ ಸ್ಟೇಜ್ ಇಷ್ಟೇ ಒಂದು ಪುಟಾಣಿ ಹುಡುಗಿ ಆಡುತ್ತೆ ಅಂದ್ರೆ ಅದು ತಮಾಷೆ ಅಲ್ಲ. ಅದು ಎಷ್ಟು ಗಟ್ಸ್ ಬೇಕು. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ಟೈಲ್ ಚೆನ್ನಾಗಿತ್ತು, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಾನು ನೋಡಿದ ತಕ್ಷಣ ಹೇಳಿದೆ ನೋ ಪ್ರಾಬ್ಲಮ್ ಸಾಂಗ್ ಅಂತ. ಐ ಲವ್ ಯು. ಥ್ಯಾಂಕ್ ಯು. ಇವಾಗ ಅರ್ಜುನ್ ಸರ್ ಹತ್ರ ಕೇಳ. ಅರ್ಜುನ್ ಸರ್ ಏನ್ ಹೇಳ್ತೀರಾ ಈ ಚೋಟು ಬಗ್ಗೆ? ಓನ್ ಹೇಳಿ ಮಗನೇ ನಿನ್ ಬಗ್ಗೆ. ನಿಮಗೆ ಬೇಕಿದ್ದೆ. ನಾನು ಬೇಕಿದ್ದೆ ಹೇಳ. ಆಮೇಲೆ ನಾನು ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ಟು ನೀನು ಬೈದ್ಬಿಟ್ರೆ ಯಾಕೆ ಹಿಂಗೆ ಮಾತಾಡಿದ್ರಿ ಸರಿ ಇಲ್ಲ ಅಂತ? ಬೈಯಲ್ಲ. ಮತ್ತೆ ಶ್ರುತಿ ಹೋಯ್ತಲ್ಲ. ಇಲ್ಲ. ಯಾವ ಶ್ರುತಿನೂ ಹೋಗಿಲ್ಲ ಕಂದ, ನಿನ್ನ ಜೊತೆಲೇ ಇತ್ತು. ತುಂಬ ಚೆನ್ನಾಗಿ ಆಡಿದೆ ನೀನು. ನಾನು ಸರಿಗಮಪ ಅಲ್ಲಿ ಇಷ್ಟು ದಿನ ಇಷ್ಟು ಮಕ್ಕಳು ನೋಡಿದ್ದೀನಿ, ಅದು ಎಲ್ಲದರಲ್ಲೂ ನಂಬರ್ 1 ಪ್ಲೇಸಲ್ಲಿರೋದು ನೀನೇ.